ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕತ್ತಲೆಯಿಂದ ಈಗ ಮುಕ್ತಿ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಬಂತು ಬೆಳಕು. 3 ದಿನದಿಂದ ಕರೆಂಟ್ ಇಲ್ಲದೆ ಮಕ್ಕಳ ವಾರ್ಡ್ನಲ್ಲಿ ಅಲ್ಲಿ ಬಾಣಂತಿಯರು ಮಕ್ಕಳು ಪರದಾಟ ಪಟ್ಟಿದ್ದು ಅದು ಹೇಳತೀರದು. ಬ್ರಿಮ್ಸ್ ಮಕ್ಕಳ ವಾರ್ಡ್ನಲ್ಲಿ ತೀವ್ರ ಪರದಾಟ ಪಟ್ಟಿದ್ರು ರೋಗಿಗಳು. ಬ್ರಿಮ್ಸ್ ಅವ್ಯವಸ್ಥೆಯ ವಿರುದ್ಧ ಬಿಜೆಪಿ ನಾಯಕರು ಧರಣಿಯನ್ನು ಕೂಡ ಮಾಡಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ ಶೈಲೇಂದ್ರ ಬೆಲ್ದಾಳೆ. ನಾವು ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿ ಆದ ನಂತರ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಡೀತಾ ಇದ್ದಂತಹ ಈ ಅವ್ಯವಸ್ಥೆ ಇತ್ತಲ್ಲ, ಅಥವಾ ಆ ಮಕ್ಕಳ ವಾರ್ಡ್ನಲ್ಲಿ ಕರೆಂಟೇ ಇರಲಿಲ್ಲ, ಮೊಬೈಲ್ ಟಾರ್ಚ್ ಲೈಟ್ನಲ್ಲಿ ಅಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಮಕ್ಕಳ ವಾರ್ಡ್ನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬೇರೆ. ಹೀಗೆಲ್ಲ ಇರುವಾಗ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ನಂತರ ಈಗ ಬೆಳಕು ಬಂದಿದೆ ಆ ಆಸ್ಪತ್ರೆಯ ಮಕ್ಕಳ ವಾರ್ಡ್ಗೆ. ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕಣ್ಣು ಮುಚ್ಚಾಲೆ ಕುರಿತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರ ಆದ ಬಳಿಕ ನೋಡಬಹುದು. ನೀವು ಈಗಾಗಲೇ ಬಿಜೆಪಿ ಪಕ್ಷದ ಮುಖಂಡರು ಬ್ರಿಮ್ಸ್ ಆಸ್ಪತ್ರೆಗೆ ಆಗಮಿಸಿ ಟೋಟಲಿ ಜಿಲ್ಲೆಯ ಸಚಿವರು ವಿಫಲಾಗಿದ್ದಾರೆ, ಟೋಟಲಿ ಕತ್ತಲೆ ಭಾಗ್ಯ ಅಂತೇಳಿ ಒಂದು ಭಾಗ್ಯನ ಜಿಲ್ಲೆ ಕೊಟ್ಟಿದ್ದಾರೆ ಅಂತೇಳಿ ಸಾಕಷ್ಟು ಆಕ್ರೋಶ ಪಡಿಸ್ತಾ ಇದ್ದಾರೆ. ನೋಡಬಹುದು ನೀವು, ಶಾಸಕರು, ಮಾಜಿ ಕೇಂದ್ರ ಸಚಿವರು ಸೇರಿದಂತೆ ಸಾಕಷ್ಟು ಜನ ಬಿಜೆಪಿ ಜಿಲ್ಲಾಧ್ಯಕ್ಷರು ಸಾಕಷ್ಟು ಜನ ಇದ್ದಾರೆ. ಕ್ಯಾಂಡಲ್ ಮಾರ್ಚ್ ಕೂಡ ಮಾಡ್ತಾ ಇದ್ದಾರೆ. ಒಳಗಡೆ ಹೋಗಿ ರೋಗಿಗಳಿಗೆ ಕೂಡ ನಾವು ಕ್ಯಾಂಡಲ್ ಕೊಡ್ತೀವಿ. ಟೋಟಲಿ ಏನದಂದ್ರೆ ಬ್ರಿಮ್ಸ್ ಹಾಸ್ಪಿಟಲ್ ಇವತ್ತು ಬೀದರ್ ಜಿಲ್ಲೆ ಅತಿ ದೊಡ್ಡ ಹಾಸ್ಪಿಟಲ್ ಇದೆ. ವಿಶೇಷವಾಗಿ ನೆರೆ ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ಸಾಕಷ್ಟು ರೋಗಿಗಳು ದಿನ ಬೆಳಗ್ಗೆ ಚಿಕಿತ್ಸೆಗೆ ಬರ್ತಾರೆ. ಆದ್ರೆ ವಿದ್ಯುತ್ ಕಣ್ಣು ಮುಚ್ಚಾಲೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಶಾಸಕರಿದ್ದಾರೆ. ಸರ್, ಏನ್ ಹೇಳ್ಬೇಕಂತೀರಿ? ಸರ್ಕಾರ ಕನಿಷ್ಠ ಒಂದು ವಿದ್ಯುತ್ ಇವತ್ತು ಫ್ರೀ ಕೊಡ್ತೀವಿ ಅಂತಾರ, ಗವರ್ಮೆಂಟ್ ಹಾಸ್ಪಿಟಲ್ ವಿದ್ಯುತ್ ಇಲ್ಲ, ಜನರಿಗೆ ಫ್ರೀ ಕೊಡ್ತಾರೆ? ಮೊಟ್ಟಮೊದಲಾಗಿ ನಿನ್ನೆ ಮೊನ್ನೆ 2 ದಿವಸ ಏನ್ ತೊಂದರೆ ಆಗಿತ್ತು ರೋಗಿಗಳಿಗೆ, ಅದನ್ನ ಕೆಲವೊಂದು ವಿಷಯ ನಮಗೂ ಗೊತ್ತಾಯ್ತು, ಕೆಲವೊಂದು ವಿಷಯ ಮಾಧ್ಯಮದಿಂದ ಗೊತ್ತಾಗ್ತದೆ. ಅದಕ್ಕೆ ನೀವು ನಿನ್ನೆ ಮೊನ್ನೆ ತಮ್ಮ ದರ್ಶಿನಿಯಲ್ಲಿ, ತಮ್ಮ ಮೀಡಿಯಲ್ಲಿ ಏನ್ ತೋರಿಸಿದ್ರಿ ಇಲ್ಲಿನ ನ್ಯೂನತೆಗಳ ಬಗ್ಗೆ, ಎಲೆಕ್ಟ್ರಿಸಿಟಿ ಹೋಗಿದ ಬಗ್ಗೆ, ಮೊದಲು ನಿಮಗೆ ಹಾಗೂ ಮಾಧ್ಯಮಗಳಿಗೆ ಧನ್ಯವಾದ ಹೇಳ್ತೀನಿ. ತಮ್ಮ ರಿಪಬ್ಲಿಕ್ ಚಾನೆಲ್ಗೆ ಮತ್ತು ಇನ್ನಿತರ ಸಹಾಯ ಮಾಡಿದಂತ ಎಲ್ಲಾ ಚಾನೆಲ್ಗಳಿಗೆ ಕೂಡ. ಈಗ ತಾವು ನೋಡಬಹುದು, ಇಲ್ಲಿಂದ ಕ್ಯಾಮ್ರಾ ನೋಡಿ, ಯಾವ ಒಂದು ವಾರ್ಡ್ದಾಗೂ ಎಲೆಕ್ಟ್ರಿಸಿಟಿ ಇಲ್ಲ. ಇಲ್ಲಿ ಬೀದರ್ ಅಂದ್ರೆ ಹಿಂಗಿದೆ, ಹಬ್ ಇದೆ. ಈ ಕಡೆ ಉಮರ್ಗಾ, ಈ ಕಡೆ ಉದ್ಗೀರು, ಈ ಕಡೆ ಜೈರಾಬಾದ್, ಎಲ್ಲಾ ರೋಗಿಗಳು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೋತಾರೆ. ಸರ್ಕಾರಕ್ಕೇನು ಇಲ್ಲಿಂದ ಇಬ್ಬರು ಸಚಿವರು, ಏನ್ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರ ಏನ್ ಇಬ್ಬರು ಸಚಿವರು ಏನ್ ಇಲ್ಲೇನೋ ಇಂದಿರಾ ಚಂದ್ರ ಮಾಡ್ತಾರೆ, ಇಲ್ಲಿ 2 ಸಚಿವರು ಜಿಲ್ಲೆ ಕೊಟ್ಟರು. ಇಲ್ಲಿ ಏನೂ ಆಗ್ತಾ ಇಲ್ಲ. ಟೋಟಲಿ ಆಡಳಿತ ವೈಫಲ್ಯ ಆಗಿದೆ. ಇಡೀ ಭ್ರಷ್ಟ ತಾಂಡ ಆಳ್ತಾ ಇದೆ. ಯಾವುದೂ ಕೆಲಸ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಎಷ್ಟು 5 ಗ್ಯಾರಂಟಿ ಕೊಟ್ಟರಂತ ಜಂಬ ಕೊಚ್ಕೋತಾ ಇದ್ರು. ಇದು ರೋಗಿಗಳಿಗೆ ಕತ್ತಲ ಭಾಗ್ಯ, ಕತ್ತಲ ಗ್ಯಾರಂಟಿ ಕೊಟ್ಟಿರ ಅಂತ ಹೇಳಿ ಶಾಸಕರ ಆಕ್ರೋಶ ಅಂತ ಹೇಳ್ಬೋದು. ಟೋಟಲಿ ಕತ್ತಲೆ ಭಾಗ್ಯ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್, ಏನ್ ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಟೋಟಲಿ ಕತ್ತಲೆ ಭಾಗ್ಯ, ಕಣ್ಣು ಮುಚ್ಚಾಲೆ ಸಮಸ್ಯೆ ಕೂಡ ಆಗ್ತಾ ಇದೆ. ಇವತ್ತು ನೀವು ಬ್ರಿಮ್ಸಿ ಕೂಡ ಆಗಮಿಸ್ತೀರಿ. ಬೀದರ್ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು, ಸ್ಥಳೀಯ ಶಾಸಕರು ಹಾಗೂ ಮಂತ್ರಿಗಳಾದಂತಹ ರಹೀಂ ಖಾನ್ ಅವರು ಜಿಲ್ಲೆಯಲ್ಲಿ ಯಾವ ರೀತಿಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಪದೇ ಪದೇ ರಾಜ್ಯಕ್ಕೆ ಬಂದು ಹಣವನ್ನು ಸಂಗ್ರಹಣೆ ಮಾಡ್ಕೊಳ್ತಾ ಇರುವಂತಹ ಉಸ್ತುವಾರಾದಂತಹ ಸುರ್ಜೇವಾಲಾ ಅವರೇ, ಸ್ವಲ್ಪ ನಿಮ್ಗೆ ಏನಾದರೂ ನೈತಿಕತೆ ಇದ್ರೆ ಬೀದರಿಗೆ ಬಂದು ಅವರ ವೈಫಲ್ಯದ ಆಡಳಿತವನ್ನು ನೋಡಿ ಮತ್ತು ಅವರಿಗೆ ತಕ್ಷಣವಾಗಿ 2 ಸಚಿವರಿಗೆ ವಜಾ ಮಾಡಬೇಕು. ಯಾಕೆಂದ್ರೆ ಈ 2 ಸಚಿವರಲ್ಲಿ ನಿಯತ್ತು ಇಲ್ಲ, ನೈತಿಕತೆಯೂ ಇಲ್ಲ, ದಿವಾಳಿಯಾಗಿದ್ದಾರೆ. ನೈತಿಕತೆ ಹೊತ್ತಿ ರಾಜೀನಾಮೆ ಕೊಡುವಷ್ಟು ಇವರು ಅಯೋಗ್ಯರಾಗಿದ್ದಾರೆ. ಹೀಗಾಗಿ ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕತ್ತಲೆಯಿಂದ ಈಗ ಮುಕ್ತಿ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಬಂತು ಬೆಳಕು. 3 ದಿನದಿಂದ ಕರೆಂಟ್ ಇಲ್ಲದೆ ಮಕ್ಕಳ ವಾರ್ಡ್ನಲ್ಲಿ ಅಲ್ಲಿ ಬಾಣಂತಿಯರು ಮಕ್ಕಳು ಪರದಾಟ ಪಟ್ಟಿದ್ದು ಅದು ಹೇಳತೀರದು. ಬ್ರಿಮ್ಸ್ ಮಕ್ಕಳ ವಾರ್ಡ್ನಲ್ಲಿ ತೀವ್ರ ಪರದಾಟ ಪಟ್ಟಿದ್ರು ರೋಗಿಗಳು. ಬ್ರಿಮ್ಸ್ ಅವ್ಯವಸ್ಥೆಯ ವಿರುದ್ಧ ಬಿಜೆಪಿ ನಾಯಕರು ಧರಣಿಯನ್ನು ಕೂಡ ಮಾಡಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ ಶೈಲೇಂದ್ರ ಬೆಲ್ದಾಳೆ. ನಾವು ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿ ಆದ ನಂತರ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಡೀತಾ ಇದ್ದಂತಹ ಈ ಅವ್ಯವಸ್ಥೆ ಇತ್ತಲ್ಲ,
ಅಥವಾ ಆ ಮಕ್ಕಳ ವಾರ್ಡ್ನಲ್ಲಿ ಕರೆಂಟೇ ಇರಲಿಲ್ಲ. ಮೊಬೈಲ್ ಟಾರ್ಚ್ ಲೈಟ್ ನಲ್ಲಿ ಅಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು ಮಕ್ಕಳ ವಾರ್ಡ್ನಲ್ಲಿ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬೇರೆ. ಹೀಗೆಲ್ಲ ಇರುವಾಗ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ನಂತರ ಈಗ ಬೆಳಕು ಬಂದಿದೆ ಆ ಆಸ್ಪತ್ರೆಯ ಮಕ್ಕಳ ವಾರ್ಡ್ಗೆ. ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕಣ್ಣು ಮುಚ್ಚಾಲೆ ಕುರಿತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರ ಆದ ಬಳಿಕ ನೋಡಬಹುದು ನೀವು ಈಗಾಗಲೇ ಬಿಜೆಪಿ ಪಕ್ಷದ ಮುಖಂಡರು ಬ್ರಿಮ್ಸ್ ಆಸ್ಪತ್ರೆಗೆ ಆಗಮಿಸಿ ಟೋಟಲಿ ಜಿಲ್ಲೆಯ ಸಚಿವರು ವಿಫಲಾಗಿದ್ದಾರೆ, ಟೋಟಲಿ ಕತ್ತಲೆ ಭಾಗ್ಯ ಅಂತ ಹೇಳಿ ಒಂದು ಭಾಗ್ಯನ ಜಿಲ್ಲೆ ಕೊಟ್ಟಿದ್ದಾರೆ ಅಂತ ಹೇಳಿ ಸಾಕಷ್ಟು ಆಕ್ರೋಶ ಪಡಿಸ್ತಾ ಇದ್ದಾರೆ. ನೋಡಬಹುದು ನೀವು ಶಾಸಕರು, ಮಾಜಿ ಕೇಂದ್ರ ಸಚಿವರು ಸೇರಿದಂತೆ ಸಾಕಷ್ಟು ಜನ ಬಿಜೆಪಿ ಜಿಲ್ಲಾಧ್ಯಕ್ಷರು ಸಾಕಷ್ಟು ಜನ ಇದ್ದಾರೆ. ಕ್ಯಾಂಡಲ್ ಮಾರ್ಚ್ ಕೂಡ ಮಾಡ್ತಾ ಇದ್ದಾರೆ. ಒಳಗಡೆ ಹೋಗಿ ರೋಗಿಗಳಿಗೆ ಕೂಡ ನಾವು ಕ್ಯಾಂಡಲ್ ಕೊಡ್ತೀವಿ. ಟೋಟಲಿ ಏನದಂದ್ರೆ ಬ್ರಿಮ್ಸ್ ಹಾಸ್ಪಿಟಲ್ ಇವತ್ತು ಬೀದರ್ ಜಿಲ್ಲೆ ಅತಿ ದೊಡ್ಡ ಹಾಸ್ಪಿಟಲ್ ಇದೆ. ವಿಶೇಷವಾಗಿ ನೆರೆ ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ಸಾಕಷ್ಟು ರೋಗಿಗಳು ದಿನ ಬೆಳಗ್ಗೆ ಚಿಕಿತ್ಸೆಗೆ ಬರ್ತಾರೆ. ಆದ್ರೆ ವಿದ್ಯುತ್ ಕಣ್ಣು ಮುಚ್ಚಾಲೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಶಾಸಕರಿದ್ದಾರೆ. ಸರ್, ಏನ್ ಹೇಳ್ಬೇಕಂತೀರಿ? ಸರ್ಕಾರ ಕನಿಷ್ಠ ಒಂದು ವಿದ್ಯುತ್ ಇವತ್ತು ಫ್ರೀ ಕೊಡ್ತೀವಿ ಅಂತಾರ, ಗವರ್ಮೆಂಟ್ ಹಾಸ್ಪಿಟಲ್ ವಿದ್ಯುತ್ ಇಲ್ಲ, ಜನರಿಗೆ ಫ್ರೀ ಕೊಡ್ತಾರೆ? ಮೊಟ್ಟ ಮೊದಲಾಗಿ ನಿನ್ನೆ ಮೊನ್ನೆ 2 ದಿವಸ ಏನ್ ತೊಂದರೆ ಆಗಿತ್ತು ರೋಗಿಗಳಿಗೆ, ಅದನ್ನ ಕೆಲವೊಂದು ವಿಷಯ ನಮಗೂ ಗೊತ್ತಾಯ್ತು, ಕೆಲವೊಂದು ವಿಷಯ ಮಾಧ್ಯಮದಿಂದ ಗೊತ್ತಾಗ್ತದೆ. ಅದಕ್ಕೆ ನೀವು ನಿನ್ನೆ ಮೊನ್ನೆ ತಮ್ಮ ದರ್ಶಿನಿಯಲ್ಲಿ, ತಮ್ಮ ಮೀಡಿಯಲ್ಲಿ ಏನ್ ತೋರಿಸಿದ್ರಿ ಇಲ್ಲಿನ ನ್ಯೂನತೆಗಳ ಬಗ್ಗೆ, ಎಲೆಕ್ಟ್ರಿಸಿಟಿ ಹೋಗಿದ ಬಗ್ಗೆ, ಮೊದಲು ನಿಮಗ ಹಾಗೂ ಮಾಧ್ಯಮಗಳಿಗೆ ಧನ್ಯವಾದ ಹೇಳ್ತೀನಿ. ತಮ್ಮ ರಿಪಬ್ಲಿಕ್ ಚಾನೆಲ್ಗೆ ಮತ್ತು ಇನ್ನಿತರ ಸಹಾಯ ಮಾಡಿದಂತ ಎಲ್ಲಾ ಚಾನೆಲ್ಗಳಿಗೆ ಕೂಡ. ಈಗ ತಾವು ನೋಡಬಹುದು ಇಲ್ಲಿಂದ ಕ್ಯಾಮ್ರಾ ನೋಡಿ, ಯಾವ ಒಂದು ವಾರ್ಡ್ದಾಗೂ ಎಲೆಕ್ಟ್ರಿಸಿಟಿ ಇಲ್ಲ. ಇಲ್ಲಿ ಬೀದರ್ ಅಂದ್ರೆ ಹಿಂಗಿದೆ, ಹಬ್ ಇದೆ. ಈ ಕಡೆ ಉಮರ್ಗ, ಈ ಕಡೆ ಉದ್ಗೀರು, ಈ ಕಡೆ ಜೈರಾಬಾದ್, ಎಲ್ಲಾ ರೋಗಿಗಳು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೋತಾರೆ. ಸರ್ಕಾರಕ್ಕೇನು ಇಲ್ಲಿಂದ ಇಬ್ಬರು ಸಚಿವರು, ಏನ್ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರ ಏನ್ ಇಬ್ಬರು ಸಚಿವರು ಏನ್ ಇಲ್ಲೇನೋ ಇಂದಿರಾ ಚಂದ್ರ ಮಾಡ್ತಾರೆ, ಇಲ್ಲಿ 2 ಸಚಿವರು ಜಿಲ್ಲೆ ಕೊಟ್ಟರು. ಇಲ್ಲಿ ಏನೂ ಆಗ್ತಾ ಇಲ್ಲ. ಟೋಟಲಿ ಆಡಳಿತ ವೈಫಲ್ಯ ಆಗಿದೆ. ಇಡೀ ಭ್ರಷ್ಟ ತಾಂಡ ಆಳ್ತಾ ಇದೆ. ಯಾವುದೂ ಕೆಲಸ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಎಷ್ಟು 5 ಗ್ಯಾರಂಟಿ ಕೊಟ್ಟರಂತ ಜಂಬ ಕೊಚ್ಕೋತಾ ಇದ್ರು. ಇದು ರೋಗಿಗಳಿಗೆ ಕತ್ತಲ ಭಾಗ್ಯ, ಕತ್ತಲ ಗ್ಯಾರಂಟಿ ಕೊಟ್ಟಿರ ಅಂತ ಹೇಳಿ ಶಾಸಕರ ಆಕ್ರೋಶ ಅಂತ ಹೇಳ್ಬೋದು. ಟೋಟಲಿ ಕತ್ತಲೆ ಭಾಗ್ಯ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರೆ ಸರ್, ಏನ್ ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಟೋಟಲಿ ಕತ್ತಲೆ ಭಾಗ್ಯ, ಕಣ್ಣು ಮುಚ್ಚಾಲೆ ಸಮಸ್ಯೆ ಕೂಡ ಆಗ್ತಾ ಇದೆ. ಇವತ್ತು ನೀವು ಬ್ರಿಮ್ಸಿ ಕೂಡ ಆಗಮಿಸ್ತೀರಿ. ಬೀದರ್ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು, ಸ್ಥಳೀಯ ಶಾಸಕರು ಹಾಗೂ ಮಂತ್ರಿಗಳಾದಂತಹ ರಹೀಂ ಖಾನ್ ಅವರು ಜಿಲ್ಲೆಯಲ್ಲಿ ಯಾವ ರೀತಿಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಪದೇ ಪದೇ ರಾಜ್ಯಕ್ಕೆ ಬಂದು ಹಣವನ್ನು ಸಂಗ್ರಹಣೆ ಮಾಡ್ಕೊಳ್ತಾ ಇರುವಂತಹ ಉಸ್ತುವಾರಾದಂತಹ ಸುರ್ಜೇವಾಲಾ ಅವರೇ, ಸ್ವಲ್ಪ ನಿಮ್ಗೆ ಏನಾದರೂ ನೈತಿಕತೆ ಇದ್ರೆ ಬೀದರಿಗೆ ಬಂದು ಅವರ ವೈಫಲ್ಯದ ಆಡಳಿತವನ್ನು ನೋಡಿ ಮತ್ತು ಅವರಿಗೆ ತಕ್ಷಣವಾಗಿ ಇಬ್ರು ಸಚಿವರಿಗೆ ವಜಾ ಮಾಡಬೇಕು. ಯಾಕೆಂದ್ರೆ ಈ ಇಬ್ರು ಸಚಿವರಲ್ಲಿ ನಿಯತ್ತು ಇಲ್ಲ, ನೈತಿಕತೆಯೂ ಇಲ್ಲ, ದಿವಾಳಿಯಾಗಿದ್ದಾರೆ. ನೈತಿಕತೆ ಹೊತ್ತಿ ರಾಜೀನಾಮೆ ಕೊಡುವಷ್ಟು ಇವರು ಯೋಗ್ಯರಲ್ಲ, ಅಯೋಗ್ಯರಾಗಿದ್ದಾರೆ. ಹೀಗಾಗಿ